ಹಾಯ್ ಎವ್ರಿವನ್, ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರು ಬೇಕಿದ್ದರೂ ಬಿಗಿನರ್ಸ್ ಇದ್ರೂ ತುಂಬ ಚೆನ್ನಾಗಿ ಮಾಡೋರಿದ್ರು ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಸೋಂಪು ಕಾಳು ಮತ್ತು ಸ್ಪೈಸಸ್ ಏನೇನು ಹಾಕ್ತೀರಾ ಎಲ್ಲ ತೊಗೊಳ್ಳಿ. ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಗ್ರೀನ್ ಕಲರ್ ಅಂತ ಹೇಳಿದ್ನಲ್ಲ, ಕೊತ್ತಂಬರಿ ಒಂದು ಹಿಡಿ, ಸ್ವಲ್ಪ ಪುದೀನ, ಹಸಿರು ಮೆಣಸಿನ್ಕಾಯಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ರಿ. ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿಟ್ಟಿದ್ದೀನಿ. ಮತ್ತು ಒಂದೆರಡು ಪಲಾವ್ ಎಲೆ ತೊಗೊಂಡಿದ್ದೀನಿ. ಸ್ಪೈಸಸ್ ಅಂದರೆ ಬಿರಿಯಾನಿ ಪಲಾವ್ಗೆಲ್ಲ ಏನೇನು ಹಾಕ್ತೀರಾ ಅದೆಲ್ಲ ತೊಗೊಳ್ಳಿ. ಇದನ್ನೆಲ್ಲ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿರಿ. ಜಾಸ್ತಿ ದೊಡ್ಡ ಅಂದರೆ ತುಂಬ ದೊಡ್ಡ ಊರಿಲಿಟ್ಟರೆ ಗ್ಯಾಸ್ ತುಂಬ ದೊಡ್ಡ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಡಿ. ಸ್ವಲ್ಪ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಈರುಳ್ಳಿ ಕಟ್ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ಉದ್ದುದ್ದು ಕಟ್ ಮಾಡಿಟ್ಟಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಬಿರಿಯಾನಿ ಅಂತೂ ಸಖತ್ತಾಗಿರುತ್ತೆ ಟೇಸ್ಟು. ತುಂಬ ಈಸಿ ಕೂಡ, ಬೇಗ ರೆಡಿ ಮಾಡಿಬಿಡ್ಬೋದು. ಒಂದೇ ರೀತಿ ಬಿರಿಯಾನಿ ಮಾಡಿ ಬೋರ್ ಆಗಿದ್ರೆ ಇದೊಂದು ಥರ ಟೇಸ್ಟ್ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟೆ. ಅದೇ ಜಾರ್ಗೆ ಒಂದು ಹಿಡಿಯೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು ಅರ್ಧ ಅಂದರೆ ಒಂದು ಕೊತ್ತಂಬರಿಗಿನ ಸ್ವಲ್ಪ ಕಮ್ಮಿ ಪುದೀನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಗ್ರೀನ್ ಕಲರ್ ಬರುತ್ತೆ. ತುಂಬ ರುಚಿಯಾಗಿ ಬರುತ್ತೆ. ದೊನ್ನೆ ಬಿರಿಯಾನಿ ಥರನೇ ಇರುತ್ತೆ ಟೇಸ್ಟ್ ಎಲ್ಲನೂ. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ. ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಸಿಂಪಲ್ ರೆಸಿಪಿ ಕೂಡ, ಬೇಗ ರೆಡಿ ಮಾಡ್ಬಿಡ್ಬೋದು. ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿದೆ ಈಗ ತಾನೇ ಫ್ರೆಶ್ಶಾಗಿ. ಅದನ್ನು ಒಂದು 2 ಸ್ಪೂನಷ್ಟು ತೆಗೆದಿಟ್ಟಿದ್ದೀನಿ. ಈಗ ಈರುಳ್ಳಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ. ಈ ರೀತಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು ಈರುಳ್ಳಿ ಒಗ್ಗರಣೆಲೇ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಚೆನ್ನಾಗಿ ಸ್ವಲ್ಪ ಬಿಸಿ ಅಂದರೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡ್ಲಿಕ್ಕೆ ಬರಬೇಕು. ಆ ಎಣ್ಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಎಲ್ಲ ಫ್ರೈ ಆಗಬೇಕು. ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಇದು ರುಬ್ಬಿಟ್ಟಿದ್ದೆ, ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ಪುದೀನ, ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿಗಂಟ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯೋಕ್ಕೆ ಒಂದು 2 ನಿಮಿಷ ಆದರೂ ಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಬೇಯಲಿ. ನೋಡ್ಬೋದು ಈ ರೀತಿ ಎಲ್ಲ ತಿರುಗಿಸ್ಬೇಕು. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ ಸ್ವಲ್ಪ ಚಿಕನ್ಗೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ನೆನೆಸೇನು ಜಾಸ್ತಿ ಹೊತ್ತು ಇಡಲಿಲ್ಲ. ಸ್ವಲ್ಪ ಅಂದರೆ ಡೈರೆಕ್ಟ್ ಚಿಕನ್ಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಅದು ಒಗ್ಗರಣೆಲಿ ಬೇಯೋಷ್ಟೊತ್ತಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ, ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ಇಷ್ಟೇ ಬಿಟ್ಟರೂ ಚೆನ್ನಾಗೇ ಇರುತ್ತೆ. ಒಂದು 3-4 ನಿಮಿಷ ಒಗ್ಗರಣೆಯಲ್ಲೇ ಚಿಕನ್ ಬೇಯಿಸೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಈಗ ನೋಡ್ಬೋದು ಎಣ್ಣೆ ಅಂದರೆ ಎಣ್ಣೆ ಸ್ವಲ್ಪ ಗ್ರೀನ್ ಕಲರ್ ಮಸಾಲೆ ಎಲ್ಲ ಗ್ರೀನ್ ಕಲರ್ ಅಂದರೆ ರುಬ್ಬಿರೋದನ್ನೆಲ್ಲ ಸೇರಿಸಿದ್ನಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದ ಮೇಲೆ ಒಗ್ಗರಣೆಯಲ್ಲಿ ಚಿಕನ್ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಬೇಕು. ಒಂದು 2-3 ನಿಮಿಷ ಆದರೂ ಬಿಡಬೇಕು. ಆವಾಗ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ ಸೇರಿಸಿದ್ದೀನಿ. ಚೆನ್ನಾಗಿ ಒಂದು ಅರ್ಧ ಗಂಟೆ ಆದರೂ ಬೇಯಿಸೋದ್ರಿಂದ ಪೀಸಸ್ಸು ಬಿರಿಯಾನಿ ಒಳಗಡೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಕೂಡ. ಅಕ್ಕಿ ನೋಡ್ಬೋದು, ಅಕ್ಕಿನೂ ಅಷ್ಟೇ ಒಂದು 2 ಸ್ಪೂನಷ್ಟು ಅಂದರೆ 2 ಸ್ಪೂನ್ ಅಲ್ಲ 2 ಗ್ಲಾಸಷ್ಟು ಅಕ್ಕಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ಒಂದು 5 ನಿಮಿಷ ಅಕ್ಕಿ ತೊಳೆದು ಅಂದರೆ ನೀವು ಇದೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೇ ಅಕ್ಕಿ ತೊಳೆದು ಇಟ್ಬಿಡಿ. ಏಕೆಂದರೆ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಬುಲೆಟ್ ರೈಸ್ ತೊಗೊಂಡಿರೋದು ಇದು. ತೊಳೆದಿಟ್ಬಿಟ್ಟು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಹಾಗಾಗಿ ಈಗ ಒಗ್ಗರಣೆಯಲ್ಲಿ ಒಂದು 2-3 ನಿಮಿಷ ಚಿಕನ್ ಎಲ್ಲ ಬೆಂದ ಮೇಲೆ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸ್ಬಿಟ್ಟು 1 ನಿಮಿಷ ಚೆನ್ನಾಗಿ ಒಗ್ಗರಣೆಲೆ ಸ್ವಲ್ಪ ಹೊತ್ತು ಅಕ್ಕಿ ಚೂರು ಚೂರು ಆಗಿಬಿಡುತ್ತೆ, ಅಂದರೆ ಒಡೆದೋಗ್ಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ
ಈ ರೀತಿ ಒಗ್ಗರಣೆಲೆ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ನೆನೆಸಿಟ್ಟಿರೋದ್ರಿಂದ ಅಕ್ಕಿ ಕಟ್ಟಾಗ್ಬಿಡುತ್ತೆ ಮಧ್ಯ ಹಾಗಾಗಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬಿಸಿ ಇಟ್ಬಿಟ್ಟು ಬಿಸಿ ನೀರು ಸೇರಿಸ್ತಾ ಇದ್ದೀನಿ ನಾನು. ಬಿಸಿನೀರು ಹಾಕಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇವಾಗ ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ದೀವಲ್ಲ, ನೀವು ಇನ್ನೂ ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಖಾರದ ಪುಡಿ ಸ್ವಲ್ಪ, ಇಲ್ಲ ಅಂದರೆ ಖಾರದ ಪುಡಿ ಸೇರಿಸ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಮತ್ತೆ ಸೇರಿಸ್ಲಿಕ್ಕೆ ಹೋಗಬೇಡಿ. ಎಷ್ಟು ಬೇಕಷ್ಟು ಖಾರ ನೋಡ್ಬಿಟ್ಟು ಸೇರಿಸಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಉಪ್ಪು ಹಾಕಿರೋ ಸ್ಕಿಪ್ ಆಗಿದೆ. ಮತ್ತು ಇದು ಹಾಕ್ಕೊಳ್ಳಿ ಈಗ ಒಂದು ಟೊಮೆಟೊ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನಾನು ಎಲ್ಲೂ ಹುಳಿ ಹಾಕಿಲ್ಲ, ಅಂದರೆ ಟೊಮೆಟೊ ಮುಂಚೆನೇ ಗ್ರೈಂಡ್ ಮಾಡೆಲ್ಲ ಏನೂ ಹಾಕಲಿಲ್ಲ. ಒಂದು ಟೊಮೆಟೊ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಸೇರಿಸಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೋಡ್ಬಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಬರೀ ಮಸಾಲೆ ಅನಿಸುತ್ತೆ, ಮತ್ತು ಗ್ರೀನ್ ಕಲರ್ ಇರೋದು ಕಲರ್ ಚೇಂಜ್ ಆಗಿಬಿಡುತ್ತೆ. ಧನಿಯಾ ಪುಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅಕ್ಕಿಗೂ ಅಷ್ಟೇ ನೀರು ಸ್ವಲ್ಪ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸು, ನೀವು ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀರ 4 ಗ್ಲಾಸಷ್ಟು ನೀರು ಸೇರಿಸಿ ಇಡಿ. ಇಲ್ಲ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಒಂದು 1/4 ಸ್ಪೂನ್ ಅಂದರೆ ಅಂದರೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತಿರಲ್ವ, 3.5 ಗ್ಲಾಸ್ ಹಾಕಿದ್ರು ಅಷ್ಟೇ ಒಂಥರ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ರೈಸು. ಹಾಗಾಗಿ ನೋಡ್ಬಿಟ್ಟು ಹಾಕಿ ನೀರನ್ನ. ಇಲ್ಲಾಂದರೆ ತುಂಬ ಮೆತ್ತಗಾದ್ರೂ ಚೆನ್ನಾಗಿರಲ್ಲ, ಇಲ್ಲಾಂದರೆ ತುಂಬ ಗಟ್ಟಿಗೆ ಅಂದರೆ ತುಂಬ ಸ್ವಲ್ಪ ಗಟ್ಟಿ ಇರುತ್ತೆ ರೈಸು, ಬೆಂದಿರಲ್ಲ ಅನಿಸ್ತಾ ಇರುತ್ತೆ. ಆ ರೀತಿ ಮಾಡಿಕೊಂಡ್ರು ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಆಗಿರಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. 2 ವಿಸಿಲ್ ಬಂದರೆ ರೆಡಿಯಾಗಿರುತ್ತೆ ಬಿರಿಯಾನಿ. ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಸಿಂಪಲ್ ಆದರೂ ತುಂಬ ರುಚಿಯಾಗಿ ಬರುತ್ತೆ. ನಮ್ಮ ಮನೆಗೆ ಯಾವಾಗಲೂ ಇದೇ ಇಷ್ಟಪಡೋದು ಬಿರಿಯಾನಿ. ಈ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಇದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ನೋಡಲಿಕ್ಕೆ, ಬಟ್ ಇದು ಗ್ರೀನ್ ಕಲರು ಇರೋದು. ತುಂಬ ರುಚಿಯಾಗಿ ತುಂಬ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಇದೇ ರೀತಿ ಬಿರಿಯಾನಿ ಟ್ರೈ ಮಾಡಲೇಬೇಕು, ಯಾಕೆಂದರೆ ತುಂಬ ಸಿಂಪಲ್ಲು, ತುಂಬ ರುಚಿಯಾಗಿರುತ್ತೆ. ನೀವು ಪದೇ ಪದೇ ಇದೇ ಬಿರಿಯಾನಿ ರೆಡಿ ಮಾಡಿಬಿಡ್ತೀರ, ಬೇಗ ಆಗಿಬಿಡುತ್ತೆ ಅಂತ. ಹಾಗಾಗಿ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡ್ದಲ್ಲೇ ಇದ್ದರೆ ಇವಾಗಲೇ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ರೆಸಿಪಿ ಅಂತ. ನೀವು ಇದೇ ರೀತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮುಂದಿನ ರೆಸಿಪಿಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.